Hi friends, welcome to Patakal English Academy and Banshankar English Academy. PUC second year question number 34, direct and indirect speech or reported speech. ಕ್ವಶನ್ ಬ್ಯಾಂಕ್ನಲ್ಲಿ ಕೊಟ್ಟಿರ್ತಕ್ಕಂಥ ಕ್ವಶನ್ಸ್ಗಳನ್ನು ಒಂದು ಕ್ವಶನ್ ಮೇಲೆ ಫಸ್ಟ್ ವಿಡಿಯೋ, ಸೆಕೆಂಡ್ ಕ್ವಶನ್ ಮೇಲೆ ಸೆಕೆಂಡ್ ವಿಡಿಯೋ, ಥರ್ಡ್ ಕ್ವಶನ್ ಮೇಲೆ ಥರ್ಡ್ ವಿಡಿಯೋ, ಫೋರ್ತ್ ಕ್ವಶನ್ ಮೇಲೆ ಫೋರ್ತ್ ವಿಡಿಯೋ ಮಾಡಿ ಅಪ್ಲೋಡ್ ಮಾಡೀನಿ. ಇವಾಗ ಇನ್ ದಿಸ್ ವಿಡಿಯೋ ಐ ವುಡ್ ಲೈಕ್ ಟು ಡಿಸ್ಕಸ್ ಫಿಫ್ತ್ ಕ್ವಶನ್ನು. ಫಿಫ್ತ್ ಕ್ವಶನ್ನು ಏನದಲ್ಲ, ಇದಕ್ಕೆ ಏನು ಆನ್ಸರ್ ಬರ್ತೈತೆ ಅನ್ನೋದನ್ನ ನಿಮ್ಮ ಜೊತೆಗೆ ನಾನು ಡಿಸ್ಕಷನ್ ಮಾಡ್ತೀನಿ. ಇಲ್ಲೇ ಕನ್ವರ್ಸೇಷನ್ ಮಾಡೋರು ವೆಜಿಟೇಬಲ್ ವೆಂಡರ್ ಸೀತಾ ಅಂತದಾರ. ವೆಜಿಟೇಬಲ್ ವೆಂಡರ್ ಏನು ಹೇಳ್ತಾರೆ, ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್ ಮೇಡಮ್ ಅಂತಾರೆ. ಸೀತಾ ಏನಂತಾರೆ, ಆರ್ ದ ಫ್ರೆಶ್ ಎನಫ್ ಅಂತ ಕೇಳ್ತಾರೆ. ವೆಜಿಟೇಬಲ್ ವೆಂಡರ್ ಏನು ಹೇಳ್ತಾರೆ, ವೈ ಡು ಯು ಆಸ್ಕ್ ಸಚ್ ಎ ಕ್ವಶನ್ ಮೇಡಮ್ ಅಂತ ಕೇಳ್ತಾರೆ. ಸೀತಾ ಹೇಳ್ತಾರೋ, ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್. ಎಸ್. ವೆಜಿಟೇಬಲ್ ವೆಂಡರ್, ನೋ ಐ ಬಾಟ್ ಓನ್ಲಿ ದಿಸ್ ಮಾರ್ನಿಂಗ್. ಇಲ್ಲ ರೀ, ಇವತ್ತೇ ಅದಾವ ತಂದದ್ದು, ಫ್ರೆಶ್ ಅದಾವ, ನಿಮಗೆ ಹಂಗೆ ಅನಿಸ್ತದ ಅಂತ ಹೇಳಿರಿ. ಓಕೆ, ಈ ಕನ್ವರ್ಸೇಷನ್ನ ನಾನು ನಿಮಗೆ ರಿಪೋರ್ಟೆಡ್ ಸ್ಪೀಚ್ ಮಾಡಿಕೊಡ್ತೀನಿ, ಬನ್ನಿ. ಇದು ಅಸರ್ಟಿವ್ ಸೆಂಟೆನ್ಸ್ ಅದ. ಇದು ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್ ಮೇಡಮ್, ಅಸರ್ಟಿವ್ ಸೆಂಟೆನ್ಸ್. ಮೇಡಮ್ ಅನ್ನೋ ಶಬ್ದ ಬಿಟ್ಬಿಡ್ಬೇಕು ರೀ, ಇಂಡೈರೆಕ್ಟ್ ಸ್ಪೀಚ್ನಾಗ ಮಾಡ್ಲಿಕ್ಕೆ ಬರೋದಿಲ್ಲ ಅದನ್ನು. ಭಾಳದ್ರೆ ಏನು ಮಾಡ್ಬೋದು, ರೆಸ್ಪೆಕ್ಟ್ಫುಲಿ ಅಂತ ಶಬ್ದ ಯೂಸ್ ಮಾಡ್ಬೋದು. ವೆಂಡರ್ ಸೀತಾಗಿ ಹೇಳೋ ಮುಂದೆ ರೆಸ್ಪೆಕ್ಟ್ಫುಲಿ ಹೇಳಿದರು ಅಂತ ಅಂದ್ಬಿಡ್ಬೇಕು. ಮೇಡಮ್ ಕೈ ಬಿಡ್ಬೇಕು ರೀ, ಮೇಡಮ್ ಕೈ ಬಿಟ್ಬಿಡ್ಬೇಕು. ಕೈ ಬಿಟ್ಬಿಟ್ಟು ರೆಸ್ಪೆಕ್ಟ್ಫುಲಿ ಹೇಳಿದರು. ಏನು ಹೇಳ್ತಾರೆ, ಒಂದು ಅಸರ್ಟಿವ್ ಸೆಂಟೆನ್ಸ್ ಅದ, ಐ ಹ್ಯಾವ್ ವೇರಿಯಸ್ ವೆಜಿಟೇಬಲ್ಸ್ ಅಂತೇಳಿ. ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ಟೋಲ್ಡ್ ಮಾಡ್ತೀರಿ. ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ಟೋಲ್ಡ್ ಮಾಡ್ತೀರಿ. ಅಸರ್ಟಿವ್ ಸೆಂಟೆನ್ಸ್ ಇದ್ದರೆ ಟೋಲ್ಡ್ ಮಾಡ್ತೀರಿ. ಅದಕ್ಕೆ ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದ್ಯಾಟ್ ಕಂಜಂಕ್ಷನ್ ದ್ಯಾಟ್ ಹಾಕ್ತೀರಿ. ಆ ಐತಲ್ಲ ವೆಜಿಟೇಬಲ್ ವೆಂಡರ್, ಇವ್ರನ್ನೂ ಹೆಣ್ಮಗಳಂತ ಟ್ರೀಟ್ ಮಾಡಿಬಿಡ್ರಿ. ಇಲ್ಲಕಂದ್ರೆ ಗಂಡು ಮಗ ಅಂತ ಟ್ರೀಟ್ ಮಾಡಿದ್ರೆ ಬೆಸ್ಟ್ ಆಗ್ತೈತಿ. ಯಾಕಂದರೆ ಒಬ್ಬರೇ ಹೆಣ್ಮಕ್ಳು ಇರ್ತಾರೆ, ಸೀತಾ, ಇವನು ಗಂಡು ಮಗ ಅಂತ ಮಾಡಿದ್ರೆ ಹಿ ಶಿ ಬರೋದ್ರಿಂದ ನಿಮಗೆ ತೊಂದರೆ ಆಗೋದಿಲ್ಲ. ಅದರಿಂದ ವೆಂಡರ್ನ ಪುರುಷ ಅಂತ ಟ್ರೀಟ್ ಮಾಡಿಬಿಟ್ರಿ. ಪೂರ್ಣ ಎಲ್ಲ ವೆಂಡರ್ ಎಲ್ಲ ಹಿ 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 ಅಂತ ಹೋಗಬೇಕು. ಇವರಂತೂ ಶಿ ಅದಾರ. ಹಿ ಶಿ ಅಂದರೆ ಚಲೋ ಆಗ್ತೈತಿ. ಎರಡು ಶಿ 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 ಟೋಲ್ಡ್ ಹರ್ ಅಂದರೆ ಯಾರು ಶಿ ಯಾರು ಹರ್ ಗೊಂದಲಾಗ್ತೈತಿ. ಈ ಥರ ಇದ್ದಾಗ ಇದನ್ನು ಒಂದು ಮೇಲ್ ಮಾಡಿಬಿಟ್ರಿ, ಇದು ಒಂದು ಫೀಮೇಲ್ ಇದ್ದೇ ಇರ್ತದೆ. ಅಂದ್ರೆ ಒಂದು ಕಡೆ ಹಿ ಬಂದರೆ ಇವರೇ ಅಂತ ಆಗ್ತೈತಿ, ಶಿ ಬಂದರೆ ಇವರೇ ಅಂತ ಆಗ್ತೈತಿ. ಸರಿನಾ? ಆ ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದ್ಯಾಟ್ ಹಿ ಐ ಹ್ಯಾವ್ ಅಂದರೆ ಹಿ ಮಾಡಬೇಕು, ಹಿ ಹ್ಯಾಸ್ ಆಗ್ತೈತಿ. ಹಿ ಹ್ಯಾಸ್ ಪಾಸ್ಟ್ ಟೆನ್ಸ್ ಮಾಡಿರಿ. ಹಿ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್, ಮುಗಿದು ಹೋಯ್ತು, ಫುಲ್ ಪಾಯಿಂಟ್. ವೆಜಿಟೇಬಲ್ ವೆಂಡರ್ ಟೋಲ್ಡ್ ಸೀತಾ ದ್ಯಾಟ್ ಹಿ ಹ್ಯಾಡ್ ವೇರಿಯಸ್ ವೆಜಿಟೇಬಲ್ಸ್, ಫುಲ್ ಪಾಯಿಂಟ್ ಕೊಡ್ರಿ. ಮುಂದಿನ ಸೆಂಟೆನ್ಸು ಅದಕ್ಕೆ ಮುಂದೆ ಕಂಟಿನ್ಯೂ ಮಾಡ್ಬೇಕು ರೀ. ರಿಪೋರ್ಟೆಡ್ ಸ್ಪೀಚ್ನೊಳಗೆ ಕೆಳಗೆ ಬರಬಾರ್ದು. ಸೀತಾ ಆರ್ ದ ಫ್ರೆಶ್ ಎನಫ್. ಸೀತಾ ಕೇಳ್ತಾಳೆ ಕ್ವಶನ್ನು, ಅದರಿಂದ ಸೀತಾ ಆಸ್ಕ್ಡ್ ಮಾಡ್ರಿ. ಸೀತಾ ಆಸ್ಕ್ಡ್ ಹಿಮ್ ಅನ್ರಿ. ಹಿಮ್ ಅಂದರೆ ವೆಜಿಟೇಬಲ್ ವೆಂಡರ್. ಸೀತಾ ಆಸ್ಕ್ಡ್ ಹಿಮ್. ಎಸ್, ಸೀತಾ ಆಸ್ಕ್ಡ್ ಹಿಮ್. ಇಲ್ಲಿ ಬಂದ್ರಿ, ಕಂಜಂಕ್ಷನ್ ಏನು ಹಾಕ್ತೀರಿ, ಎಷ್ಟೋ ಕ್ವಶನ್ ಆಯ್ತಿದ್ದು ಇಫ್ ಹಾಕ್ರಿ, ಇಲ್ಲ ಫೆದರ್ ಹಾಕ್ರಿ. ಸೀತಾ ಆಸ್ಕ್ಡ್ ಹಿಮ್ ಫೆದರ್ ಕಂಜಂಕ್ಷನ್ ಹಾಕಿದ್ರಿ. ಫಸ್ಟ್ ಈ ಇಂಟ್ರಾಗೇಟಿವ್ ಸೆಂಟೆನ್ಸ್ನ ಅಸರ್ಟ್ ಮಾಡಿಕೊಡ್ರಿ. ಆರ್ ದೇ ಫ್ರೆಶ್ ಎನಫ್ ಅಸರ್ಟಿವ್ ಮಾಡಿದ್ರೆ ದೇ ಆರ್ ಫ್ರೆಶ್ ಎನಫ್. ಪ್ರನೌನ್ ಚೇಂಜ್ ಮಾಡಿರಿ. ಥರ್ಡ್ ಪರ್ಸನ್ ಐತಿ, ದೇ ಚೇಂಜ್ ಆಗೋದಿಲ್ಲ, ಓನ್ಲಿ ಟೆನ್ಸ್ ಚೇಂಜ್ ಮಾಡ್ತೀರಿ. ದೇ ಆರ್ ಹೋಗಿ ದೇ ವೇರ್ ಮಾಡ್ತೀರಿ. ದೇ ವೇರ್ ಮಾಡಿ ಇದನ್ನು ಚೇಂಜ್ ಮಾಡೋದಿಲ್ಲ. ಸೀತಾ ಆಸ್ಕ್ಡ್ ಹಿಮ್ ಇಫ್ ದೇ ವೇರ್ ಫ್ರೆಶ್ ಇನಫ್, ಫುಲ್ ಪಾಯಿಂಟ್ ಕೊಡ್ರಿ.
ಓಕೆ. ಮುಂದೆ ಇವನು ಹೊಳ್ಳಿ ಅವರಿಗೆ ಕ್ವಶನ್ ಕೇಳ್ತಾನೆ, ಯಾಕ್ರಿ ಮೇಡಮ್ ಇಂಥ ಕ್ವಶನ್ ಕೇಳ್ತೀರಿ ಅಂತ ಹೇಳ್ರಿ. ವಾಟ್ ಡು ಯು ಆಸ್ ಸಚ್ ಎ ಕ್ವಶನ್? ಇದರ ಅರ್ಥ ಅಂದರೆ ಚಲೋ ಅದಾವಲ್ರಿ ಇದ್ದು ನೀವ್ಯಾಕೆ ಹಿಂಗೆ ಕೇಳ್ತೀರಿ ಅಂತ ಹೇಳಿ. ಅದಕ್ಕೆ ನಾವು ಇಂಟ್ರಾಗೇಟಿವ್ ಐತಿ ಕರೆಕ್ಟಾಗಿ ಮಾಡೋಣ. ವೆಜಿಟೇಬಲ್ ವೆಂಡರ್ ಅನ್ರಿ ಆಸ್ಕ್ಡ್ ಸೀತಾ ರೆಸ್ಪೆಕ್ಟ್ಫುಲಿ ಅಂದು ಈ ಮೇಡಮ್ ತೆಗೆದುಬಿಡ್ರಿ. ಆಸ್ಕ್ಡ್ ಅನ್ಬೇಕ್ರಿ, ಯಾಕೆ ಇಂಟ್ರಾಗೇಟಿವ್ ಐತಿ. ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಸೀತಾ ರೆಸ್ಪೆಕ್ಟ್ಫುಲಿ ಇಲ್ಲಿ ಬಂದಿಂದಿರ್ತಾರೆ. ಕಂಜಂಕ್ಷನ್ ಇಲ್ಲೇ ಎಸ್ ನೋ ಕ್ವಶನ್ ಇತ್ತು, ಇಫ್ ಹಾಕಿದ್ರಿ ಇಲ್ಲ ವೆದರ್ ಹಾಕಿದ್ರಿ. ಇಲ್ಲಿ WH ಕ್ವಶನ್ ಅದ, ಅದಕ್ಕೆ WH ಕಂಜಂಕ್ಷನ್ ಆಗ್ತೈತೆ. ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಸೀತಾ ವಾಯ್ ಆತಿಲ್ರಿ, ಇಲ್ಲಿವರೆಗೆ ಬಂದ್ರಿ. ಡು ಯು ಆಸ್ಕ್ ಸಚ್ ಎ ಕ್ವಶನ್ ಅಂತದ, ಇದನ್ನು ಅಸರ್ಟಿವ್ ಮಾಡಿಕೊಡ್ರಿ. ಯು ಆಸ್ಕ್ ಸಚ್ ಎ ಕ್ವಶನ್. ಯು ಅಂದರೆ ಯಾರಲ್ಲಿ? ಹೆಣ್ಮಗಳು ಸೀತಾ. ಯಾಕ್ರಿ ನೀವು ಅಂತ ಅಂದ್ರೆ ನೀವು ಅಂದ್ರೆ ನಾವು ಅವಳು ಅಂತ ಮಾಡ್ಕೋಬೇಕು. ಡು ಯು ಆಸ್ಕ್ ಹೋಗಿ ಯು ಆಸ್ಕ್ ಅಸರ್ಟಿವ್ ಮಾಡಿದ್ರೆ, ಪ್ರನೌನ್ ಚೇಂಜ್ ಮಾಡಿದ್ರೆ ಶಿ ಆಸ್ಕ್ಸ್. ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಐತಿ, ಸಿಂಪಲ್ ಪಾಸ್ಟ್ ಮಾಡಿರಿ. ಶಿ ಆಸ್ಕ್ಡ್ ಸಚ್ ಎ ಕ್ವಶನ್. ಟೋಟಲ್ ಆನ್ಸರ್ ಏನಾಗ್ತದೆ? ವೆಜಿಟೇಬಲ್ ವೆಂಡರ್ ಆಸ್ಕ್ಡ್ ಸೀತಾ ರೆಸ್ಪೆಕ್ಟ್ಫುಲಿ ವೈ ಶಿ ಆಸ್ಕ್ಡ್ ಸಚ್ ಎ ಕ್ವಶನ್. ಫುಲ್ ಪಾಯಿಂಟ್. ಡೌಟ್ ಬಂದರೆ ಹೆಚ್ಚು ಇದು ಬೇಡ, ಎಳೆಯೋದು ಬೇಡ ಅಂಥೇಳಿ ವಿವರಣೆ ಮಾಡ್ಕೊತ ಕುಂತ್ರೆ ವಯಸ್ಸರು ಹುಡುಗರಿಗೆ ಬೋರ್ ಆಗುತ್ತೆ ಅಂಥೇಳಿ ಒಂದು ಲೆಕ್ಕದಾಗ ಹೋಗ್ತೀನಿ ಮಾಡ್ರೇಟಾಗಿ. ನಿಮ್ಗೆ ಸ್ವಲ್ಪ ಕ್ಲಾರಿಫಿಕೇಷನ್ ಕ್ಲಾರಿಫಿಕೇಷನ್ ಬೇಕಾದರೆ ಕಮೆಂಟ್ ಹಾಕ್ರಿ. ಓಕೆ. ಸೀತಾ ಹೇಳ್ತಾರೆ ಅದಕ್ಕೆ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್. ಯಾಕೆ ಕೇಳ್ತೀನಂದ್ರೆ ಅಪ್ಪ ಇದು ನೋಡು ಕ್ಯಾರೆಟ್ಸು ಬೀನ್ಸು ಫ್ರೆಶ್ ಇಲ್ಲ ಅಂತ ಹೇಳೋ ಸ್ಟೇಟ್ಮೆಂಟ್ ಇದು. ಆದ್ದರಿಂದ ಸೀತಾ ರಿಪ್ಲೈಡ್ ಅನ್ರಿ, ಇವ್ರು ಕ್ವಶನ್ ಕೇಳಿದ್ದಕ್ಕೆ ಹಂಗತೆ ಹೇಳ್ತಾಳೆ. ಸೀತಾ ರಿಪ್ಲೈಡ್ ಹಿಮ್ ದ್ಯಾಟ್. ಅಸರ್ಟಿವ್ ಸೆಂಟೆನ್ಸ್ ಇರ್ತದಲ್ಲ, ದ್ಯಾಟ್ ಅನ್ರಿ. ದ್ಯಾಟ್ ಅಂದು ನೌನ್ ಅದಾವೆ, ಏನು ಪ್ರನೌನ್ ಇಲ್ಲ ಏನಿಲ್ಲ, ಆರಾಮಾಗಿ. ಕ್ಯಾರೆಟ್ ಆ್ಯಂಡ್ ಬೀನ್ಸ್ ಆರ್ ನಾಟ್ ಫ್ರೆಶ್ ಹೋಗಿ ಪಾಸ್ಟ್ ಟು ಬಿ ಪ್ರೆಸೆಂಟ್ ಐತಿ, ಟು ಬಿ ಪಾಸ್ಟ್ ಮಾಡಿರಿ. ವರ್ ನಾಟ್ ಫ್ರೆಶ್ ಅಂತ ಮಾಡಿರಿ, ಮುಗೀತು. ಸೀತಾ ರಿಪ್ಲೈಡ್ ವೆಜಿಟೇಬಲ್ ವೆಂಡರ್ ಹಿಮ್ ಅಂದ್ಬಿಡ್ರಿ. ಸೀತಾ ರಿಪ್ಲೈಡ್ ಹಿಮ್, ಇಲ್ಲಕಂದ್ರೆ ಶಿ ರಿಪ್ಲೈಡ್ ಹಿಮ್ ಅನ್ರಿ. ಶಿ ಅಂದ್ರೆ ಅವಳೇ ಸೀತಾನೆ, ಹಿಮ್ ಅಂದ್ರೆ ಅವನೇ ವೆಜಿಟೇಬಲ್ ವೆಂಡರ್. ಪ್ರನೌನ್ ಹಾಕ್ರಿ, ನೌನ್ ಹಾಕ್ರಿ, ಒಂದು ಪ್ರನೌನು ಒಂದು ನೌನ್ ಹಾಕ್ರಿ. ಸೀತಾ ರಿಪ್ಲೈಡ್ ಹಿಮ್ ದ್ಯಾಟ್ ಕ್ಯಾರೆಟ್ ಆ್ಯಂಡ್ ಬೀನ್ಸ್ ವರ್ ನಾಟ್ ಫ್ರೆಶ್. ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ಲಾಸ್ಟ್ ಸೆಂಟೆನ್ಸ್ ವೆಜಿಟೇಬಲ್ ವೆಂಡರ್ ನೋ ಅಂತಾನ. ನೋ ಅಂತಂದ್ರೆ ಹಿಂದಿನ ಸೆಂಟೆನ್ಸ್ ಒಳಗೆ ಹಿಂದಿನ ಒಂದು ವಿಡಿಯೋದಲ್ಲಿ ಎಸ್ ಇದ್ದರೆ ಹೆಂಗೆ ಮಾಡ್ಬೇಕಂತ ಹೇಳಿರಿ. ನನ್ನ 2 ಚಾನಲ್ ಅದಾವಲ್ಲ, ಒಂದು ಇದರೊಳಗೆ ಹಾಕಿರ್ತೀನಿ ಪಟ್ಟದಕಲ್ಲು ಇಂಗ್ಲೀಷ್ ಅಕಾಡೆಮಿ ಒಳಗೆ, ಇನ್ನೊಂದು ಈ ಬನಶಂಕರಿ ಇಂಗ್ಲೀಷ್ ಅಕಾಡೆಮಿ ಒಳಗೆ ಹಾಕ್ಕೊಂಡಿರ್ತೀನಿ. ಈ ಎರಡೂಗಳನ್ನು ನೋಡ್ರಿ. ಇಲ್ಲಿ ಎಸ್ ಇದ್ದದ್ದನ್ನು ಅಸರ್ಟೆಡ್ ಇಟ್, ಅಗ್ರೀಡ್ ಇಟ್ ಅನ್ಬೇಕು. ನೋ ಇದ್ದದ್ದನ್ನು ಡಿನೈಡ್ ಇಟ್ ಅಂತ ಅನ್ಬೇಕ್ರಿ. ಅವ್ರು ಏನು ಹೇಳ್ತಾಳೆ ಫ್ರೆಶ್ ಅಂತ, ನಾಟ್ ಫ್ರೆಶ್ ಅಂತ ಸೀತಾ ಹೇಳಿದ್ರು. ಇವಾಗ ನನ್ನ ಅಲ್ರಿ ನೀವು ಹೇಳೋದು ತಪ್ಪೈತಿ ಅಂತಂದ. ಅಂದರೆ ಡಿನೈಡ್ ಇಟ್ ಅನ್ಬೇಕ್ರಿ. ಇದಕ್ಕೆ ಡಿನೈಡ್ ಇಟ್ ಅಂದು ಈ ಸೆಂಟೆನ್ಸ್ ಐತಲ್ಲ, ಇದಕ್ಕೊಂದು ಕಂಜಂಕ್ಷನ್ ದ್ಯಾಟ್ ಹಾಕಬೇಕು. ದ್ಯಾಟ್ ಹಾಕಿ ಇದು ಅಸರ್ಟಿವ್ ಐತಲ್ಲ, ಟೋಲ್ಡ್ ಹರ್ ದ್ಯಾಟ್ ಅಂತ ಹಾಕಿ ಮತ್ತೆ ಈ ಸೆಂಟೆನ್ಸನ್ನು ಪೂರ್ಣ ಮಾಡ್ಬೇಕ್ರಿ. ನಾ ಮಾಡ್ತೀನಿ ನೋಡ್ರಿ. ವೆಜಿಟೇಬಲ್ ವೆಂಡರ್ ಡಿನೈಡ್ ಇಟ್. ನೋ ಇದ್ದಲ್ಲೇ ಡಿನೈಡ್ ಇಟ್, ಎಸ್ ಇದ್ದಲ್ಲೇ ಅಗ್ರೀಡ್ ಇಟ್ ಇಲ್ಲ ಅಸರ್ಟೆಡ್ ಇಟ್. ನೋ ಐತಿ, ಡಿನೈಡ್ ಇಟ್. ವೆಜಿಟೇಬಲ್ ವೆಂಡರ್ ಡಿನೈಡ್ ಇಟ್. ಇದು ಮುಗೀತು. ಮತ್ತಿದೊಂದು ಇದು ಅಲ್ಲ ಅಂತಾನ, ಮತ್ತೊಂದು ಏನೋ ಹೇಳ್ತಾನ, ಇದನ್ನು ಅಲ್ಲಗಳಿತಾನ, ಮತ್ತೊಂದು ಹೇಳ್ತಾನ. ಆದ್ದರಿಂದ ಇಲ್ಲೊಂದು ಆ್ಯಂಡ್ ಅನ್ಬೇಕ್ರಿ. ಆ್ಯಂಡ್ ಅಂತೂ ಟೋಲ್ಡ್ ಅಂತ ಅನ್ಬೇಕ್ರಿ. ಯಾಕಂದ್ರೆ ಇದು ಹೇಳಿದ್ದೈತಲ್ಲ ಅದಕ್ಕೆ. ಆ್ಯಂಡ್ ಹೀ ಟೋಲ್ಡರ್ ಅನ್ರಿ, ಇಲ್ಲಕಂದ್ರೆ ಬರೀ ಟೋಲ್ಡ್ ಅನ್ರಿ. ಆ್ಯಂಡ್ ಟೋಲ್ಡ್ ದ್ಯಾಟ್ ಮುಗೀತು. ಇಲ್ಲಿವರೆಗೆ ಬರ್ರಿ. ಈಗ ಬಂದಿರಲಿ. ಈಗ ವೆಜಿಟೇಬಲ್ ವೆಂಡರ್ ಡಿನೈಡ್ ಇಟ್ ಆ್ಯಂಡ್ ಹೀ ಟೋಲ್ಡ್ ದ್ಯಾಟ್. ಐ ಹೋಗಿ ಹೀ ಮಾಡ್ತಾರೆ. ಸಿಂಪಲ್ ಪಾಸ್ಟ್ ಐತೆ. ಐ ಬಾಟ್ ಪಾಸ್ಟ್ ಪರ್ಫೆಕ್ಟ್ ಆಗ್ತೈತಿ. ಐ ಬಾಟ್ ಹೋಗಿ ಹೀ ಬಾಟ್ ಆಗ್ತೈತಿ. ಹೀ ಬಾಟ್ ಸಿಂಪಲ್ ಪಾಸ್ಟನ್ನು ಪಾಸ್ಟ್ ಪರ್ಫೆಕ್ಟ್ ಟೆನ್ಸ್ ಮಾಡ್ಬೇಕಂತೈತಲ್ಲ ಅದಕ್ಕೆ ಹೀ ಬಾಟ್ ಹೋಗಿ ಹೀ ಹ್ಯಾಡ್ ಬಾಟ್. ಓನ್ಲಿ ದಿಸ್ ಮಾರ್ನಿಂಗ್ ಹೋಗಿ ಓನ್ಲಿ ದ್ಯಾಟ್ ಮಾರ್ನಿಂಗ್. ಫೈನಲ್ ಆನ್ಸರ್ ಹೇಳಿ, ದಿಸ್ ಹೋಗಿ ದ್ಯಾಟ್ ಆಗಬೇಕಲ್ಲ. ವೆಜಿಟೇಬಲ್ ವೆಂಡರ್ ಡಿನೈಡ್ ಇಟ್
and he told her that he had bought only that morning. ಡೌಟ್ ಬಂದಲ್ಲೇ ಕ್ವಶನ್ ಮಾಡಿರಿ. ಇಷ್ಟೇ ಭಾಳ ವಿವರಣೆ ಮಾಡಿದ್ರಂದ್ರೆ ವಯಸ್ಸಿದ್ದ ಹುಡುಗರಿಗೆ ಬೋರ್ ಆಗ್ತೈತಿ. ಒಂದು ಮಾಡ್ರೇಟ್ ಸ್ಪೀಡ್ನೊಳಗೆ ಮಾಡೀನಿ, ಎಕ್ಸ್ಪ್ಲನೇಷನ್ ಕೂಡ ಹಂಗೆ ಮಾಡೀನಿ. ಹೆಚ್ಚಿಗೆ ಇನ್ಫಾರ್ಮೇಷನ್ ಬೇಕಂದ್ರೆ ಇಂಥ ಪಾಯಿಂಟು ಇಂಥದ್ದು ಕ್ಲಾರಿಫೈ ಮಾಡಿಕೊಡಿ ಸರ್ ಅಂತ ಕೇಳ್ರಿ, ನೀವು ಮಾಡಿಕೊಡ್ತೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.